ಹಾಯ್ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನೀವು ಈಗೇನು ನೋಡಿದ್ರಲ್ಲ ಆ ಥರ ನಿಮಗೆ ಇವತ್ತು ಯೂಟ್ಯೂಬ್ ಇಂಟ್ರೋ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನನ್ನು ಒತ್ತಿ, ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು. ಬನ್ನಿ ಮತ್ತೆ ತಡ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಿಮ್ಮ ಮೊಬೈಲನ್ನು ಈಗ ರೋಟೇಟ್ ಮಾಡ್ಕೊಳ್ಳಿ. ಓಕೆ, ರೋಟೇಟ್ ಮಾಡಿದ್ಮೇಲೆ ನೀವು ಈಗ VN ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. VN ಆ್ಯಪನ್ನು ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈಗ ನಾವು ಅದನ್ನು ಇಂಟ್ರೋ ತೋರಿಸ್ತೀವಲ್ಲ ಅದ್ರದ್ದು ಟೆಂಪ್ಲೇಟನ್ನು ನೀವು ಫ್ರಾಮ್ ಗ್ಯಾಲರಿಯಿಂದ ತೊಗೊಳ್ಬೇಕು. ಈ ಇಂಟ್ರೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದನ್ನು ನೀವು ನನ್ನ ಗೂಗಲ್ ಡ್ರೈವಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅದು ಕಾಪಿರೈಟ್ ಫ್ರೀ ಇರುತ್ತೆ. ಅದಾದಮೇಲೆ ನೀವು ಸೆಲೆಕ್ಟ್ ಆದಮೇಲೆ ಇದನ್ನು ನೀವು ಹೀಗೆ ಮಾಡಿಕೊಂಡು ಎಲ್ಲ 16:9 ರೇಷೋದಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಲಾಸ್ಟಿಗೆ ನೀವು ಏನೇನು ವಾಟರ್ ಮಾರ್ಕ್ ಇದಾರೆ ಡೆಲಿಟ್ ಮಾಡ್ಕೋಬೇಕು. ಡೆಲಿಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮದು ಇದನ್ನು ಸ್ಟಾರ್ಟಿಂಗಲ್ಲಿ ಬಂದು ಮತ್ತು ನೀವು ಫೋಟೋ ಸೆಕ್ಷನಲ್ಲಿ ಹೋಗಿ ನಿಮ್ಮ ಯೂಟ್ಯೂಬ್ ಲೋಗೋವನ್ನು ಆ್ಯಡ್ ಮಾಡ್ಕೋಬೇಕು. ಯೂಟ್ಯೂಬ್ ಲೋಗೋ ಆ್ಯಡ್ ಮಾಡೋದು ಹೇಗಂತ ನೋಡಿ. ಇದು ಯೂಟ್ಯೂಬ್ ಲೋಗೋ, ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಓಕೆ, ಅದನ್ನು ನೋಡಿರ್ಬೋದು ನೀವು, ನಮ್ಮ ಪ್ಲೇ ಲಿಸ್ಟಲ್ಲಿದೆ. ಓಕೆ, ಯೂಟ್ಯೂಬ್ ಲೋಗೋವನ್ನು ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಅದನ್ನು ನೀವು ಎಂಡ್ವರೆಗೆ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಈಗ ಎಂಡಲ್ಲಿ ವಿಡಿಯೋ ಎಂಡ್ ಅಂತ ಹೇಳ್ಕೊಂತ ಈಗ ನೀವು ಟೆಂಪ್ಲೇಟನ್ನು ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟಿಗೆ ಫಾರ್ವರ್ಡ್ ಅಂತಿದ್ದಾರೆ ಅದು ಸೆಲೆಕ್ಟ್ ಮಾಡ್ಕೋಬೇಕು. ಅದು ಸೆಲೆಕ್ಟ್ ಮಾಡಿದ್ಮೇಲೆ 2 ಲೇಯರ್ ಅದು ಕ್ರಿಯೇಟ್ ಆಗುತ್ತೆ. ಅದು ಕ್ರಿಯೇಟ್ ಆದಮೇಲೆ ಲಾಸ್ಟಿಗೆ ಬಂದು ನಿಮ್ಮದು ಅದು ಗ್ರೀನ್ ಸ್ಕ್ರೀನ್ ಏನು ಕಾಣ್ತಾ ಇದೆಯಲ್ಲ ಅಲ್ಲಿ ನಿಮ್ಮದು ಲೋಗೋವನ್ನು ಸೆಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಗ್ರೀನ್ ಸ್ಕ್ರೀನ್ ಅಂತ ತೆಗೋಕ್ಕೆ ನೀವು ಕ್ರೋಮಾ ಕೀಯನ್ನು ಸೆಲೆಕ್ಟ್ ಮಾಡ್ಬೇಕು. ಕ್ರೋಮಾ ಕೀ ಸೆಟ್ ಮಾಡಿದರೆ ಅದು ಗ್ರೀನ್ ಸ್ಕ್ರೀನ್ ಹೋಗುತ್ತೆ. ಆಗ ನಿಮ್ಮ ಯೂಟ್ಯೂಬ್ ಲೋಗೋ ಅನ್ನೋದು ಅದು ಕಾಣುತ್ತೆ. ಓಕೆ, ಈಗ ಅದನ್ನು ನಿಮ್ಮ ಯೂಟ್ಯೂಬ್ ಲೋಗೋ ನಿಮ್ಮ ಟೆಂಪ್ಲೇಟಿಗೆ ಹೇಗೆ ಬೇಕೋ ಹಾಗೆ ಸೆಟ್ ಮಾಡ್ಕೊಳ್ಳಿ. ಅದು ಸೆಟ್ ಮಾಡ್ಕೊಳ್ಳಿ. ಈಗ ನಾನು ಅದನ್ನು ಕರೆಕ್ಟಾಗಿ ನಮ್ಮದು ಏನು ಲೋಗೋ ಇದೆಯಲ್ಲ ಅದರ ರೌಂಡಲ್ಲಿ ಸೆಟ್ ಆಗೋದಾರೆ ನಾನು ಅದನ್ನು ಅದರಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಅದು ಸೆಟ್ ಆದಮೇಲೆ ನೀವು ಮತ್ತು ಬ್ಯಾಕಲ್ಲಿ ಬಂದು ಈಗ ನಿಮ್ಮದು ಆಲ್ರೆಡಿ ನಿಮ್ಮ ಲೋಗೋ ಈಗ ಏನು ಇಂಟ್ರೋ ರೆಡಿ ಆಯಿತು. ಅದಕ್ಕೆ ನೀವು ಈಗ ಅದರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನು ನೀವು ಆ್ಯಡ್ ಮಾಡ್ಕೋಬೇಕು. ಅದನ್ನು ಆ್ಯಡ್ ಮಾಡೋದನ್ನು ಹೇಳ್ತೀನಿ ನಾನು. ಅದಕ್ಕೋಸ್ಕರ ನೀವು ನಿಮ್ಮ ಇಂಟ್ರೋ ಸೆಕ್ಷನಲ್ಲಿ ಕರೆಕ್ಟಾಗಿ ಇಂಟ್ರೋವನ್ನು ಕರೆಕ್ಟಾಗಿ ಸ್ಕ್ರೋಲ್ ಮಾಡ್ಕೊಂಡು 3.4 ಏನಿದೆಯಲ್ಲ ಅಲ್ಲಿಗೆ ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ ಹೆಸರನ್ನು ಆ್ಯಡ್ ಮಾಡ್ಕೋಬೇಕು. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಯೂಟ್ಯೂಬ್ ಟ್ರಿಕ್ಸ್ ಕನ್ನಡ ಅಂತೇಳಿ ನಾನು ಶಾರ್ಟ್ಕಟ್ ಆಗಿದ್ದನ್ನು YT ಟ್ರಿಕ್ಸ್ ಕನ್ನಡ ಅಂತೇಳಿ ಟೈಪ್ ಮಾಡ್ಕೊತಾ ಇದ್ದೀನಿ. ಅದನ್ನು ನೀವು ನಿಮ್ಮ ಲೋಗೋ ಕೆಳಗಡೆ ಹೇಗೆ ಬೇಕೋ ಹಾಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಅದನ್ನು ನೀವು ಎಂಡ್ವರೆಗೆ ಮಾಡ್ಕೋಬೇಕು. ನಿಮ್ಮದು ಇದು ಎಷ್ಟಿದೆ ಟೆಂಪ್ಲೇಟು ಅಲ್ಲಿವರೆಗೆ ಅದನ್ನು ಎಂಡ್ ಮಾಡ್ಕೋಬೇಕು. ಅದಕ್ಕೆ ನೀವು ಕರೆಕ್ಟಾಗಿ ಕಲರ್ ಅದೆಲ್ಲ ಕಲರ್ ಸೆಕ್ಷನಲ್ಲಿ ಹೋಗಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕಲರ್ ಸೆಲೆಕ್ಟ್ ಆದಮೇಲೆ ಅದಕ್ಕೊಂದು ಮೋಷನ್ ಅಂತ ಇದೆಯಲ್ಲ ಮೋಷನಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫೇಡ್ ಅಂತ ಕೊಡ್ತಾಯಿದ್ದೀನಿ ನಾನು. ಫೇಡ್ ಅಂತ ಕೊಟ್ಟಾದಮೇಲೆ ಅದಕ್ಕೂ ಸ್ವಲ್ಪ ನೀವು ಫುಲ್ಲು ಏನು ಇದೆಯಲ್ಲ ಅದನ್ನು ರೆಡ್ ಮಾಡಿಕೊಟ್ರೆ ಅದು ಫೇಡ್ ಇದಾಗುತ್ತೆ. ಈಗ ನಿಮ್ಮ ಇಂಟ್ರೋ ತಯಾರಾಗಿದೆ ನೋಡಿ. ಈ ಥರ ನಿಮಗೂ ಇಂಟ್ರೋ ಮಾಡೋದನ್ನು ಈ ವಿಡಿಯೋ ನೋಡೋದ್ರಿಂದ ಗೊತ್ತಾಗುತ್ತೆ. ಓಕೆ, ಮತ್ತು ಇದಕ್ಕಿಂತ ಹೆಚ್ಚಿಗೆ ನಿಮಗೇನಾದರೂ ಇದರಲ್ಲಿ ಸಮಸ್ಯೆ ಆಗ್ತಿದ್ರೆ ನನಗೆ ಕಮೆಂಟ್ಸಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ಕ್ಲಿಯರಾಗಿ ಹೇಳ್ತೀನಿ. ಇದನ್ನು ಸೇವ್ ಮಾಡೋದನ್ನು ನೋಡಿದ್ರಲ್ಲ ಇದೇ ಥರ ನೀವು ನಿಮ್ಮ ಗ್ಯಾಲರಿಯಲ್ಲಿ ಸೇವ್ ಮಾಡ್ಕೋಬೋದು. ಥ್ಯಾಂಕ್ ಯು. ಅದು ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದ್ರಿಂದ ನನಗೆ ಮತ್ತು ಇನ್ನೂ ಹೆಚ್ಚು ವೀಡಿಯೋ ಮಾಡೋಕ್ಕೆ ಒಂದು ಪ್ರೇರಣೆ ಸಿಗುತ್ತೆ. ಥ್ಯಾಂಕ್ ಯು.